Hi guys, welcome back to my YouTube channel. ಇವತ್ತು ನಾನು ಐಸ್ ಕ್ರೀಮ್ ರೆಸಿಪಿ ಮಾಡ್ತಾ ಇದ್ದೀನಿ ಗೈಸ್, ಚಾಕ್ಲೇಟ್ ಐಸ್ ಕ್ರೀಮ್. ನಂದು ಕೇಕ್ ಬಿಟ್ರೆ ಇನ್ನು ಅದು ಫ್ಲಾಪ್ ಆಗಿಲ್ಲ ವಿಡಿಯೋ. ಟೇಸ್ಟ್ ವೈಸ್ ಎಲ್ಲ ಸೂಪರ್ ವೆ. ಇವಾಗ ನಾವು ಚಾಕ್ಲೇಟ್ ಐಸ್ ಕ್ರೀಮ್ ಮಾಡ್ತೀನಿ, ನೋಡೋಣ ಅದು ಟೇಸ್ಟ್ ಹೇಗಿರುತ್ತೆ ಅಂತ ನಿಮಗೂ ಹೇಳ್ತೀನಿ. ಇಷ್ಟ ಆದರೆ ನೀವು ಮಾಡ್ಕೊಳ್ಳಿ. ಬನ್ನಿ ಈಗ ಬೇಗ ಬೇಗ ಐಸ್ ಕ್ರೀಮ್ ಮಾಡೋಣ. ಮೊದಲು ಒಲೆ ಹಚ್ಚಬೇಕು. ನಾನು ಸಿಲಿಂಡರ್ ಆಫ್ ಮಾಡಿದ್ದೀನಿ. ನೀವೆಲ್ಲ ಅಡುಗೆ ಮಾಡಕ್ ಗೊತ್ತಿಲ್ಲ. ನಾನು ಅರ್ಧ ಗ್ಲಾಸ್ ಅಂದರೆ ಇದು ಒಂದು ಇಷ್ಟುದ್ದ ಗ್ಲಾಸಲ್ಲಿ ಹಾಲು ಬರುತ್ತೆ. ನಾನು ಮೆಜರ್ಮೆಂಟ್ ನೋಡ್ಕೊಂಡು ಅಂತ ಅಡುಗೆ ಮಾಡಿಬಿಡಿ, ನಿಮ್ಮ ಓನ್ ಮೆಜರ್ಮೆಂಟಲ್ಲಿ ಅಡುಗೆ ಮಾಡಿ. ಹಾಲು ಹಾಕಿದ್ದೀನಿ. ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ಗೈಸ್. ಅದು ಬಾಯ್ಲ್ ಆಗೋವರೆಗೂ ವೆಯ್ಟ್ ಮಾಡೋಣ. ಬಿಸ್ಕೆಟ್ ಎಲ್ಲ ಪೀಸ್ ಮಾಡ್ಕೊಬೇಕು. ಇದು ಹ್ಯಾಪಿ ಬಿಸ್ಕೆಟು. ನಾನು 10 ರೂಪೀಸ್ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ. ಇವಾಗ ಇದು ಹಾಲು ಗಟ್ಟಿ ಆಗಬೇಕು ಗೈಸ್, ಸ್ವಲ್ಪ, ಇಷ್ಟೊಂದೇನಿಲ್ಲ. ಬಿಸ್ಕೆಟ್ ಪೀಸ್ ಮೇಲೆ ಹಿಡ್ಕೊಂಡಿದ್ವಲ್ಲ ಗೈಸ್, ಅದು ಹಾಕ್ಬೇಕು. ಇವಾಗ ಅದು ಫುಲ್ಲು ಮೆತ್ತಗಾಗಬೇಕು. ಹಾಲು ಬಿಸ್ಕೆಟ್ ಎರಡು ಸೇರ್ಕೋಬೇಕು. ಮೋಸ್ಟ್ಲಿ ಹಾಲು ಕಮ್ಮಿ ಆಯಿತು ಅನ್ಸುತ್ತೆ. ಹೋದ್ಸಲಿನೂ ಹಿಂಗೆ ಆಯಿತು. ಲೋ ಫ್ಲೇಮ್ ಇಟ್ಕೊಳ್ಳೋಣ. ಬೇಡ, ಹಾಲು ಮತ್ತೆ ಬಿಸಿ ಮಾಡಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಮೆಜರ್ಮೆಂಟ್ ತಪ್ಪಾಯಿತು, ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಇದೆಲ್ಲ ಕಾಮನ್. ಇವಾಗ ಇದು ಒಂಚೂರು ಬಿಸಿ ಆದರೆ ಸಾಕು. ಇಷ್ಟಾದರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ. ಇದು ಫುಲ್ಲು ಕೂಲ್ ಆಗಬೇಕು. ಕೂಲ್ ಆಗೋವರೆಗೂ ವೆಯ್ಟ್ ಮಾಡೋಣ 5 ಮಿನಿಟ್ಸ್. ಇವಾಗ ಅದು ಕೂಲ್ ಆಗಬೇಕು. ಕೂಲ್ ಆಯಿತು. ಇವಾಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಅದು ಮಿಕ್ಸಿಗೆ ಹಾಕಾಯಿತು. ಇದು ಒಂದು 10 ಮಿನಿಟ್ಸ್ ಆಗಿದೆ ಅನಿಸುತ್ತೆ. ಏನಿದು ಬಾದಾಮಿ, ಚಾಕ್ಲೇಟು, ಇದು ಖರ್ಜೂರ, ಅಲ್ವಾ, ಸ್ವೀಟ್ ಖರ್ಜೂರ. ಇಷ್ಟನ್ನ ನೀರಲ್ಲಿ ನೆನೆ ಹಾಕಬೇಕು. ಇವಾಗ ಇದನ್ನು ಆಡಿಸೋದಕ್ಕೆ ಹಾಕೋಬೇಕು. ನೆಕ್ಸ್ಟು ನಾನು ಶುಗರ್ ಕಮ್ಮಿ ಅನಿಸುತ್ತೆ ಗೈಸ್, ಅದಕ್ಕೆ ನಾನು 1-2 ಸ್ಪೂನ್ ಶುಗರ್ ಆಡ್ ಮಾಡ್ತೀನಿ. ಇದು ನಮ್ಮ ಭಟ್ರು ಮ್ಯಾಗಿ ಮಾಡ್ತಿದ್ದಾರೆ ಗೈಸ್. ವೆಜಿಟೇಬಲ್ಸ್ ಎಲ್ಲ ಹಾಕಿ ಮ್ಯಾಗಿನೇ ಇಲ್ಲ ಮ್ಯಾಗಿ ಮಾಡ್ತಿದ್ದಾರೆ. ಮ್ಯಾಗಿ ತಗೊಬಂದು ಅಲ್ಲೇ ಮಾಡ್ತಿಲ್ಲ. ಹಾಯ್ ಹೇಳೆ. ಏನಕ್ಕೆ ಏನೇ ಗೈಸ್, ಇವಳ ನಾವು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾವ ತರ ಮಾರಾಕ್ತಾ ಇದೀವಿ ಹೇಳಿ? 1 ರೂಪಾಯಿಗೆ. 1 ರೂಪಾಯಿ. ನನ್ನ ಬೆಲೆ 1 ರೂಪಾಯಿ. 1
ರೂಪಾಯಿಗಲ್ಲ ಗೈಸ್, ಇವಳಿಗೆ ಮದ್ವೆ ಮಾಡಿ ಕಳಿಸ್ಬಿಡ್ತೀವಿ ನಾವು. ಐತೇನೆ ಏಕೆ ನಿಮ್ನೆಲ್ಲ ಕಳಿಸ್ಬಿಟ್ಟೆ ನಾನು ಆಗೋದು. ಓ ಇದು ಪೇಸ್ಟ್ ಆದ್ಮೇಲೆ ನನ್ನ ಹತ್ರ ಅದನ್ನ ಹಾಕೋದಕ್ಕೆ ಬಾಕ್ಸ್ ಇಲ್ಲ ಗೈಸ್. ಇವಾಗ ತರಕ್ಕೆ ಹೋದ್ರೆ ಲೇಟ್ ಆಗುತ್ತೆ. ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಮೀಶೋಯಿಂದ ಫ್ರಿಜ್ಗೆ ಅಂತ ಬಾಕ್ಸ್ ತರಿಸಿದೆ, ಅದರಲ್ಲೇ ಹಾಕ್ತಾ ಇದ್ದೀನಿ. ನೀವು ಹಾಕ್ತಿದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಚಾಕ್ಲೇಟ್ಸು ಅದಾಗಿರುತ್ತೆ. ಇದನ್ನೇನು ಮಾಡೋಣ, ಸ್ವಲ್ಪ ಹಿಂಗೆ ಮಾಡಿಬಿಡೋಣ. ಕೆಳಗಡೆನೂ ಹೋಗಿ ಸೇರಿಕೊಳ್ಳಿ. ಈಗ ಪೂರ್ತಿಯಾಗಿ ಸೆಟ್ ಆಗಿದೆ. ಈಗ ಮಿಕ್ಕಿರೋದು ಇದೆಯಲ್ವಾ, ಅದನ್ನು ಚಾಕ್ಲೇಟ್ನ ಮತ್ತೆ ಮೇಲೆ ಹಾಕ್ಬಿಡೋಣ. ಈಗ ನೀಟಾಗಿ ಟೈಟಾಗಿ ಕ್ಲೋಸ್ ಮಾಡೋಣ. ಈಗ ಇದನ್ನು 2 hours ಬಿಟ್ಬಿಡೋಣ. 2 hours ಆದಮೇಲೆ ನೋಡೋಣ ಅದ್ರ ಕತೆ ಏನಾಗುತ್ತೆ ಅಂತ. ನಾನು ಸ್ಲೋ ಇಟ್ಟಿದ್ದೀನಿ, ಸ್ವಲ್ಪ ಫಾಸ್ಟ್ ಮಾಡಿಬಿಡು. ಫೈನಲಿ ಇವಾಗ ಐಸ್ ಕ್ರೀಮ್ ಹೇಗಾಗಿದೆ ಅಂತ ನೋಡ್ರಿ, ಟೈಮ್ ಬಂತು. ಇವತ್ತು ನಾನು ಏನು ಮಾಡಿದ್ದೀನಿ ಗೊತ್ತಾ ರೆಸಿಪಿ? ಸ್ವೀಟಿ ಐಸ್ ಕ್ರೀಮ್ ರಿವಿಲ್ ಅವಳು ನೀವು ಹೋಯ್ತು ಹೇಗೆ ಬಂದಿದೆ ಅಂತ. ಟಾಡಾ, ಹೆಂಗ್ ಕಾಣಿಸ್ತು? ಆಕ್ಚುಲಿ ಹೇಳ್ಬೇಕಂದ್ರೆ ಇಷ್ಟು ಸೆಟ್ ಆಗಿದೆ, ಇನ್ನಿಷ್ಟು ಸೆಟ್ ಆಗಬೇಕು ಮಧ್ಯದಲ್ಲಿ. ನಾವೇನು ಮಾಡೋದಕ್ಕೆ ಹಾಕಿ ಅನ್ಬೇಕಾಗಿತ್ತು. ಓಕೆ, ನಾವು ಇವಾಗ ಸ್ವಲ್ಪ ಟೇಸ್ಟ್ ಮಾಡೋಣ. ತೋರಿಸು ಹೆಂಗೆ ಬಂದಿತ್ತು. ತೋರಿಸ್ತಿದ್ದೀನಿ. ಸರಿ, ಇವಾಗ ಇಷ್ಟನ್ನು ಕಟ್ ಮಾಡ್ತೀನಿ. ತಿಂದವರೆಲ್ಲ ಬದುಕಿದ್ರೆ ಸಾಕು. ಐಸ್ ಕ್ರೀಮ್ ಇಲ್ಲೋಡೆ ಬದುಕಿದ್ರೆ ಸಾಕು ಅಂತಿದ್ರಲ್ಲ ನೋಡಿ, ಐಸ್ ಕ್ರೀಮ್ ತರ ಬಂದಿಲ್ವಾ? ಇಲ್ಲಿ ಸೆಟ್ ಆಗಿಲ್ಲ. ಓಕೆ, ಇದು ಅದೇನದು ಡಿಸೈನಾ? ಸೈಡಲ್ಲಿ ಸೆಟ್ ಆಗಿದೆ. ಅದನ್ನ ಜೋಡಾಗ ಇವಳು ನಮ್ಮನೆಗೆ ಏನಕ್ಕೂ ಬೇಡ, ಅದಕ್ಕೇನೆ ಇವಳಿಗೆ ಕೊಡ್ತಾ ಇದ್ದೀನಿ. ಸತ್ರೆ ಇವಳೆ ಫಸ್ಟ್ ಸಾಯ್ಲಿ. ಹಂಗಾರೆ ಅವಳು ಕೊಡು ಫಸ್ಟ್. ಚೆನ್ನಾಗಿದ್ಯಾ? ಸಕ್ಕತ್ತಾಗಿದೆ. ಹೆಂಗ್ ಸಿಗ್ತಿದೆ ಟೇಸ್ಟ್? ಬನಾನಾ ನಾನು ಯೂಸ್ ಮಾಡಿಲ್ಲ. ಅದೇ ಫ್ಲೇವರ್. ನಾನು ಬನಾನಾನೇ ಹಾಕಿಲ್ಲಲ್ಲ. ಮತ್ತೇನು? ನಾನು ಉಗಿದ್ಬಿಟ್ಟು ಹಾಕಿದೆ. ಓಕೆ, ತಿಂದ. ಇವಾಗ ಪೂರು ಕೊಡು. ಓಕೆನಾ? ಅಕ್ಕ ವಿಡಿಯೋ ಆಫ್ ಮಾಡು.
ಚೆನ್ನಾಗಿದ್ಯಾ? ಚಾಕ್ಲೇಟ್ ಅದು ನಾನು 3 ಟೇಬಲ್ ಸ್ಪೂನ್ ಆಫ್ ಶುಗರ್ ಹಾಕ್ತೀಯ ಅಲ್ವಾ, ಇನ್ನೂ 2 ಸ್ಪೂನ್ ಆಫ್ ಶುಗರ್ ಹಾಕ್ಬೇಕಾಗಿತ್ತು. ಆದರೆ ಇನ್ನೂ ಸ್ವಲ್ಪ ಸ್ವೀಟ್ ಇರ್ತಿತ್ತು. ಅಯ್ಯೋ ಕೊಡ್ತೀನಿ ಇರು. ಬನಾನ ಹಾಕಿದ್ಯಾ? ಬನಾನ ಹಾಕಿಲ್ಲ. ಆಫ್ ಮಾಡಿ ಸಾಕು. ಓಕೆ ಗೈಸ್, ಇದಂತೂ ಸೂಪರ್ ಆಗುತ್ತೆ. ನೀವು ಮನೆಯವ್ರು ಟ್ರೈ ಮಾಡಿ ಅಂತ ಹೇಳ್ತೀನಿ. ಖಂಡಿತವಾಗ್ಲೂ ಮಾಡಲೇಬೇಡಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ಬಾಯ್ ಗೈಸ್. ಅಷ್ಟೇ.